ಹಾಯ್ ಸರ್, ಆಲ್ಮೋಸ್ಟ್ ನಿಮ್ದು ಆಟೋಮೇಷನ್ ಪೇಜ್ ರೆಡಿ ಆಗೈತೆ. ನೀವು ಏನೆಲ್ಲ ಇದುವರೆಗೆ ಮ್ಯಾನ್ಯಲಿ ಮಾಡಕತ್ತಿದ್ರಲ್ಲ, ಅವರಿಂದ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳೋದಾಗಿರ್ಲಿ, ಹೆಸರು, ಫೋನ್ ನಂಬರ್, ಜಿಮೇಲ್ ಐಡಿ, ಅಡ್ರೆಸ್, ಅವ್ರ ಫೋಟೋ, ಸೆಲ್ಫಿ, ಅದನ್ನೆಲ್ಲ ಏನಪ್ಪ ಅಂದ್ರೆ ಒಂದು ಸೈಟ್ ದಿಂದ ಒಂದ ಲಿಂಕ್ ಥ್ರೂ ಎಲ್ಲ ತಗೊಳ್ಳೋ ರೀತಿ ಒಳಗೆ ಒಂದು ಆನ್ಲೈನ್ ಸೆಟಪ್ ಮಾಡೇನ್ರಿ. ಇದೇನು ನಂದು ವಿಡಿಯೋ ಐತ್ರಲ್ಲ, ಈಗ ನೀವು ವಿಡಿಯೋ ನೋಡಕತ್ತಾರಲ್ಲ, ಈ ಒಂದು ವಿಡಿಯೋ ನಾನು ನಿಮಗೆ ಈಗ ಇಲ್ಲಿ ಹೆಚ್ಚೇನ್ರಿ. ಇದ ಜಾಗದಾಗ ನೀವು ಒಂದು ಇನ್ಫಾರ್ಮೇಶನ್ ಕೊಡ್ಬೇಕ್ರಿ ಹುಡುಗರಿಗೆ. ನಿಮ್ಮ ಕ್ಲಾಸ್ ಎದ್ರ ಬಗ್ಗೆ ಐತಿ, ಯಾವ ಟೈಮ್ದಾಗ ನಿಮ್ಮ ಕ್ಲಾಸಸ್ ಇರ್ತಾವು. ನೆಕ್ಸ್ಟ್ ನೀ ಏನೇನು ಸ್ಟೆಪ್ಸ್ ಅದಾವ್ರಲ್ಲ, ಆಲ್ರೆಡಿ ಎಲ್ಲ ಆಟೋಮೇಷನ್ ಕಡೆ ಹೋದನ್ರಿ ನಾ. ಯಾಕಂದ್ರೆ ಇವ್ರಿಗೆ ಜಸ್ಟ್ ಅವ್ರು ಹುಡುಗರು ಪೇಮೆಂಟ್ ಮಾಡಿದ್ರೆ ಸಾಕ್ರಿ. ಒಂದು ವಾಟ್ಸಪ್ ಚಾನಲ್ ಮಾಡೇನ್ರಿ ನಿಮ್ಮ ಹೆಸರು ಮ್ಯಾಗ ರೀ. ಆ ವಾಟ್ಸಪ್ ಚಾನಲ್ಗೆ ಯಾರ್ಯಾರು ಪೇಮೆಂಟ್ ಮಾಡಿರ್ತಾರಲ್ಲ, ಅವ್ರು ಡೈರೆಕ್ಟ್ಲಿ ಆ ವಾಟ್ಸಪ್ ಚಾನಲ್ ಅನ್ನ ಜಾಯಿನ್ ಆಗ್ತಾರು. ಸೊ ಅಲ್ಲಿ ನೀವು ಯಾವಾಗ ಕ್ಲಾಸ್ ತಗೋತಿರ್ತಿರಲ್ಲ, ಅವಾಗ ಒಂದ್ಸಲ ಒಂದು 5 ಮಿನಿಟ್ ಆಗಲಿ, ಒಂದು 10 ಮಿನಿಟ್ ಅಡ್ವಾನ್ಸ್ ನೀವು ಅದಕ್ಕೊಂದು ರಿಮೈಂಡರ್ ಹಾಕ್ಬೋದ್ರಿ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ರೀ, ಇದನ್ಕ 2 ಫುಲ್ಫಿಲ್ ಐತ್ರಿ. ನೆಕ್ಸ್ಟ್ ಒಂದು PDF ಅನ್ನು ಹುಡುಗರಿಗೆ ರೀಚ್ ಆಗೋ ರೀತಿ ಇಟ್ಟೇನ್ರಿ. ಟೀಚ್ಮೆಂಟ್ ಆ್ಯಪ್ ಡೌನ್ಲೋಡ್ ಮಾಡಲಿಲ್ಲ ಅಥವಾ ವಾಟ್ಸಪ್ ಚಾನಲ್ ಜಾಯಿನ್ ಆಗಲಿಲ್ಲ ಅಂದ್ರೆ ಒಂದು PDF ಐತ್ರಿ. ಆ PDF ಒಳಗಡೆ ಫುಲ್ ಇನ್ಫಾರ್ಮೇಶನ್ ಐತಿ. ನೆಕ್ಸ್ಟ್ ಇನ್ನು ಮುಂದಿನ ಸ್ಟೆಪ್ ಏನಂದ್ರೆ, ನನ್ನ ವಿಡಿಯೋ ಜಾಗದಾಗ ನೀವು ನಿಮ್ಮ ವಿಡಿಯೋ ಈ ರೀತಿ ನಾ ಏನು ಶೂಟ್ ಮಾಡಿಲ್ಲ ಇದೇ ರೀತಿ ವಿಡಿಯೋನ ಈ ಪೇಜ್ ಮ್ಯಾಗ ಹಾಕೊಂಡ್ರಿ. ಈ ಒಂದು ವಿಡಿಯೋ ಒಳಗೆ ಏನು ಮಾಡ್ಬೇಕಂದ್ರೆ, ನೀವು ಟೀಚ್ಮೆಂಟ್ ಅಪ್ಲಿಕೇಶನ್ ಅನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ರೀತಿ ರಿಜಿಸ್ಟರ್ ಆಗಬೇಕು, ನೆಕ್ಸ್ಟ್ ನೀವು ಕ್ಲಾಸ್ ರೂಮ್ ಐಡಿಯನ್ನ ಯಾವ ರೀತಿ ಹಾಕಬೇಕು ಅನ್ನೋದ್ರ ಬಗ್ಗೆ ನೀವು ಇನ್ಫಾರ್ಮೇಶನ್ ಅದ್ರೊಳಗಡೆ ಹೇಳ್ಬೋದ್ರಿ. ನೀವು ಪ್ರತಿ ಸಲ ಏನು 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಟೀಚ್ಮೆಂಟ್ದ ID ಚೇಂಜ್ ಮಾಡತ್ತೇನೆ ಅಂತಿದ್ರಲ್ರಿ, ನೀವು ಡೈಲಿನೂ ಈಗ ಟೀಚ್ಮೆಂಟ್ ID ಚೇಂಜ್ ಮಾಡಿದ್ರು ಅಭ್ಯಂತರ ಇಲ್ಲ. ಇದನ್ಕ ಪ್ರೊಸೆಸ್ ನಮ್ದು ಎಲ್ಲ ನಾರ್ಮಲಿ ಈಸಿ ಹೋಗುತ್ತೆ ರೀ. ಆಲ್ಮೋಸ್ಟ್ ಆಟೋಮೇಷನ್ ಕಂಪ್ಲೀಟ್ ಆಗೈತ್ರಿ. ಇನ್ ಕೇಸ್ ನಿಮ್ಗೆ ಏನಾರ ಡೌಟ್ ಇದ್ದು ಅಂದ್ರೆ, ಮತ್ತೇನಾರ ಇಂಪ್ಲಿಮೆಂಟೇಷನ್ಸ್ ಇದ್ದು ಅಂದ್ರೆ, ಮತ್ತೇನಾದ್ರು ಚೇಂಜಸ್ ಮಾಡ್ಬೇಕನ್ನೋವಂಥದ್ದಿತ್ತಂದ್ರೆ ನೀವು ಹೇಳ್ಬೋದ್ರಿ. ನೆಕ್ಸ್ಟ್ ಪೇಮೆಂಟ್ ಮಾಡ್ತಿರುವಾಗ ಯಾವ ಪೇಮೆಂಟ್ ಪೇಜ್ ತಕ ಬಂದ ಪೇಮೆಂಟ್ ಮಾಡಲಾರ್ದ ಹಂಗ ಹೋಗ್ತಾರು. ಅವ್ರದ್ದು ನಿಮಗೆ ಲೀಡ್ಸ್ ಸಿಗ್ತಾವು. ಪೇಮೆಂಟ್ ಮಾಡಿರುವಂಥ ವಿದ್ಯಾರ್ಥಿಗಳದ್ದು ಲೀಡ್ಸ್ ಸಿಗ್ತಾವ್ರಿ. ಎಲ್ಲ ಪೇಜ್ಗೆ ನಾವು ಮೂವ್ ಆಗ್ತೀವ್ರಿ. ಇಲ್ಲೇನಪ್ಪ ಅಂದ್ರೆ, ನಿಮ್ಮ ವಿದ್ಯಾರ್ಥಿ ಡೈರೆಕ್ಟ್ಲಿ UPI ಮುಖಾಂತರನು ಪೇಮೆಂಟ್ ಮಾಡ್ಬೋದ್ರಿ. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಏನ್ ಬೇಕಾದ್ರೂ ಯೂಸ್ ಮಾಡಿ. ನಾವು ನೆಟ್ ಬ್ಯಾಂಕಿಂಗ್ದು ಕೂಡ ಇಲ್ಲಿ ಫೆಸಿಲಿಟೀಸ್ ಇದ್ರೊಳಗಡೆ ಇದ್ದಿದ್ದೈತ್ರಿ. ಆಲ್ಮೋಸ್ಟ್ ಎಲ್ಲ ನೀಟ್ ಕಂಪ್ಲೀಟ್ ಆಕತ್ರಿ.